ಹಾಯ್ ಫ್ರೆಂಡ್ಸ್. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿರುದ್ಧವಾಗಿ ಉದ್ದಟತನದಿಂದ ಟ್ವೀಟ್ ಮಾಡಿದ ಫೋನ್ಪೇ ಕನ್ನಡಿಗರ ಎದುರು ಮಂಡಿ ಊರಿದೆ. ಫೋನ್ಪೇ ವಿರುದ್ಧ ಕನ್ನಡಿಗರು ನಡೆಸಿದ ಅಭಿಯಾನಕ್ಕೆ ಫೋನ್ಪೇ ಕಂಪನಿಗೆ ನಡುಕ ಆರಂಭ ಆಗಿದೆ. ಫೋನ್ಪೇ ವಿರುದ್ಧವಾಗಿ ಅಭಿಯಾನ ಕೈಗೊಂಡಿದ್ದ ಕನ್ನಡಿಗರು ಫೋನ್ನಲ್ಲೇ ಪೇ ಮಾಡಿ, ಆದರೆ ಫೋನ್ಪೇ ಬೇಡ ಅಂತ ಹೇಳಿ ಅಭಿಯಾನ ಮಾಡಿದ್ರು. ಕೇವಲ 4ರಿಂದ 5 ದಿನಗಳಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಫೋನ್ಪೇ ಆ್ಯಪನ್ನು ಡಿಲೀಟ್ ಮಾಡಿದ್ದಾರೆ. ಆ ಮೂಲಕ ಫೋನ್ಪೇ ಕಂಪನಿಯ ಸಿಇಒಗೆ ಬುದ್ಧಿ ಕಲಿಸಿದ್ದಾರೆ. ಇದರ ಒಂದು ಪರಿಣಾಮ ಫೋನ್ಪೇ ಸಿಇಒ ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ್ದಾರೆ. ಕರ್ನಾಟಕ ಸಂಸ್ಕೃತಿಯನ್ನು ನಾವು ಗೌರವಿಸುತ್ತೇವೆ, ಕರ್ನಾಟಕ ಸರ್ಕಾರ ನೀತಿ ನಿಯಮಗಳಿಗೆ ನಾವು ಬದ್ಧರಾಗಿದ್ದೇವೆ ಅನ್ನೋದಾಗಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ನಾಡು ನುಡಿಯ ಜಲದ ವಿರೋಧ ವಿಚಾರವಾಗಿ ಕನ್ನಡಿಗರು ಸಿಡಿದು ನಿಂತರೆ ಎದುರು ನಿಲ್ಲುವವರು ಯಾರೂ ಇಲ್ಲ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.